ವೀಕ್ಷಕರೇ, ಪರ್ಪಲ್ ನ್ಯೂಸ್ಗೆ ಸ್ವಾಗತ. ನಾನು BS ನದಿ. ಏನು ಕಳೆದ ಒಂದು ವಾರದ ಹಿಂದೆ ನಾನು ಸಂಕೇಶ್ವರ ಬ್ರಹ್ಮಾಂಡ ಭ್ರಷ್ಟ ವೈದ್ಯರ ಬಗ್ಗೆ ಒಂದು ಸುದ್ದಿಯನ್ನ ಮಾಡಿದ್ದೆ. ಆ ಸುದ್ದಿಗೆ ಪೂರಕವಾಗಿ ಸಾರ್ವಜನಿಕರಿಂದ ಅತ್ಯಂತ ಮುಕ್ತವಾದಂತಹ ಒಂದು ಪ್ರಶಂಸೆ ಕೂಡ ವ್ಯಕ್ತವಾಯಿತು. ನೀವು ಮಾಡ್ತಕ್ಕಂಥ ಸುದ್ದಿ ಸತ್ಯಕ್ಕೆ ಅತ್ಯಂತ ಸಮೀಪವಾಗಿದೆ ಅಂತ ಹೇಳಿ ಬೆನ್ನು ತಟ್ಟಿದಂತ ಅನೇಕ ನೋಂದಾಯಿತ ರೋಗಿಗಳ ಕುಟುಂಬದವರು ಕೂಡ ನಮ್ಮ ಪರವಾಗಿ ಧ್ವನಿಯನ್ನ ಎತ್ತಿದ್ರು. ಅವರೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ಮುಂದೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸುದ್ದಿ ಕೆಲವರಿಗೆ ಉರಿಯಬಾರದ ಜಾಗದಲ್ಲಿ ಒಂದು ಉರಿಕೆಯನ್ನ ಕ್ರಿಯೇಟ್ ಮಾಡಿದೆ. ಯಾಕೆಂದ್ರೆ ಈ ಭ್ರಷ್ಟ ವೈದ್ಯರ ಪರವಾಗಿ ನಿಂತು ಧ್ವನಿಯನ್ನ ಎತ್ತತಕ್ಕಂತ ಅತ್ಯಂತ ನಾಮರ್ದ ನಾಲಾಯಕರು ಏನಿದ್ರು, ಅವ್ರು ಅನೇಕ ರೀತಿಯ ಪ್ರೆಷರ್ಗಳನ್ನ ನನಗೆ ಹಾಕೋದಕ್ಕೆ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇಲ್ಲ, ನೀವು ನೇರವಾಗಿ ಅವ್ರ ಹೆಸರು ಯಾಕೆ ಹೇಳ್ತಾ ಇಲ್ಲ ಅಂತ ಕೂಡ ಕೇಳಿದ್ರು. ಯಾಕೆ ನಾವು ಹೆಸರು ಹೇಳಿಲ್ಲ ಅನ್ನೋದಕ್ಕೆ ನಾನು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೇಳಿದ್ದೀನಿ. ಆದ್ರೆ ಮುಂದೆ ಬರ್ತಕ್ಕಂಥ ಸಂಚಿಕೆಗಳಲ್ಲಿ ಅಷ್ಟು ವೈದ್ಯರ ಹೆಸರುಗಳನ್ನ, ಹಾಸ್ಪಿಟಲ್ಗಳನ್ನ ಮತ್ತು ಯಾರ್ಯಾರು ಇವರಿಂದ ನೊಂದಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ನಾನು ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ಬರೋದು ಏನು ಉದ್ದೇಶ ಅಂತಂದ್ರೆ, ಈ ಭ್ರಷ್ಟ ವೈದ್ಯರ ಸುದ್ದಿಯನ್ನ ಮಾಡಿದ ತಕ್ಷಣ ಕ್ರಮ ಯಾರು ತಗೋಬೇಕಾಗಿತ್ತು? ತಾಲೂಕಾ ವೈದ್ಯಾಧಿಕಾರಿ ಉದಯ ಕುರ್ಚಿ ತೆಗೆದುಕೊಳ್ಬೇಕಾಗಿತ್ತು. ಆದ್ರೆ ಈ ಉದಯ ಕುರ್ಚಿ ಮಾಡಿದ್ದೇನು ಗೊತ್ತಾ? ಇದನ್ನ ಸುದ್ದಿ ಕೇಳಿದ್ರೆ ನಾವು ಎಲ್ಲಿಂದ ನಗಬೇಕು, ಹೇಗೆ ನಗಬೇಕು ಅನ್ನೋದು ಕೂಡ ಎಲ್ಲರಿಗೂ ಒಂದು ರೀತಿ ಗೊಂದಲದ ವಾತಾವರಣವನ್ನ ಕ್ರಿಯೇಟ್ ಮಾಡ್ತಾ ಇದೆ. ಯಾಕೆಂದ್ರೆ ಈ ಭ್ರಷ್ಟ ವೈದ್ಯರ ಬಗ್ಗೆ ನಾನು ಸುದ್ದಿಯನ್ನ ತೆಗೆದುಕೊಂಡಾಗ ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿದ್ದರೆ, ಉದಯ ಕುರ್ಚಿ ಅವರು ಪ್ರಾಮಾಣಿಕ ಅಧಿಕಾರಿಯಾಗಿ ಏನಾದ್ರೂ ಕೆಲಸವನ್ನ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಈ ವೈದ್ಯರ ಸಭೆಯನ್ನ ಕರಿಬೇಕಾಗಿತ್ತು, ಅಥವಾ ವೈದ್ಯರಿಗೆ ನೋಟಿಸ್ಗಳನ್ನ ಜಾರಿ ಮಾಡಬೇಕಾಗಿತ್ತು, ಅಥವಾ ಒಂದು ಮಾಧ್ಯಮದ ಮೂಲಕ ಪತ್ರಿಕಾಗೋಷ್ಠಿಯನ್ನು ಕರೆಯುವುದರ ಮೂಲಕ ಹುಕ್ಕೇರಿ ತಾಲೂಕಿನ ಯಾವುದಾದರೂ ವೈದ್ಯರು ಈ ರೀತಿಯಾಗಿ ನಡೆದುಕೊಂಡರೆ ನಿಮ್ಮ ಮೇಲೆ ನಾನು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ಇಲ್ಲಿ ಉದಯ ಕುರ್ಚಿ ಮಾಡಿದ್ದೇನು ಗೊತ್ತಾ? ಈ ಉದಯ ಕುರ್ಚಿ ಮಾಡಿರದಂತ ಒಂದು ಏನು ಕಿತಾಪತಿ ಇದೆ, ಅಥವಾ ಅವರು ಏನೋ ಒಂದು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಮ್ಮ ವಾಹಿನಿಯ ಮೂಲಕ ವೀಕ್ಷಕರ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಈ ಭ್ರಷ್ಟ ವೈದ್ಯರ ಬಗ್ಗೆ ನಾನು ಸುದ್ದಿ ಮಾಡಿದಾಗ ನಮ್ಮನ್ನ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ, ಇಲ್ಲ ಈ ರೀತಿ ಆಗ್ತಾ ಇದ್ರೆ ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಿದ್ರೆ ಇವರ ಒಂದು ಕರ್ತವ್ಯ ನಿಷ್ಠೆಗೆ ನಾವು ಕೂಡ ಸಲ್ಯೂಟ್ ಹೊಡ್ತಾ ಇದ್ವಿ. ಆದ್ರೆ ಇಲ್ಲಿ ಆದದ್ದೇನು ಗೊತ್ತಾ? ಇಲ್ಲಿ ವೀಕ್ಷಕರ ಗಮನಕ್ಕೆ ತರೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಹುಕ್ಕೇರಿ ತಾಲೂಕಿನ ವೈದ್ಯಾಧಿಕಾರಿ ಉದಯ ಕುರ್ಚಿ ಅವರು ಪರ್ಫೆಕ್ಟ್ ನ್ಯೂಸ್ ವಾಹಿನಿ ಅಂದ್ರೆ ನಮ್ಮ ಚಾನೆಲ್ಗೆ ಒಂದು ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ಈ ನೋಟಿಸ್ ಅಲ್ಲಿ ಏನು ಉಲ್ಲೇಖ ಮಾಡ್ತಾರೆ ಅಂತಂದ್ರೆ, BS ನದಿ ಪರ್ಫೆಕ್ಟ್ ನ್ಯೂಸ್ ಸಂಪಾದಕರು ಅಂತೇಳಿ ಮೆನ್ಷನ್ ಮಾಡಿ, ವಿಷಯ 28/5/2026 ಪರ್ಫೆಕ್ಟ್ ನ್ಯೂಸ್ ಕನ್ನಡ ಯೂಟ್ಯೂಬ್ ವಾಹಿನಿಯಲ್ಲಿ ಸಂಕೇಶ್ವರ ವೈದ್ಯರ ಕರ್ಮಕಾಂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಲೂಟಿಗೆ ನಿಂತರ ವೈದ್ಯರು ಶೀರ್ಷಿಕೆ ಅಡಿಯಲ್ಲಿ ಪ್ರಸಾರವಾದ ಸುದ್ದಿಗೆ ಸಂಬಂಧಿಸಿದಂತೆ ನೀವು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡಬೇಕಂತ ಹೇಳ್ತಾರೆ. ಅದನ್ನ ಮುಂದುವರೆದು ಹೇಳ್ತಾರೆ, ಅನಗತ್ಯವಾಗಿ ಕೆಲ ಸಂಕೇಶ್ವರದ ವೈದ್ಯರು ಇಕೋ ಟೆಸ್ಟ್ ಮಾಡಿಸ್ತಾರೆ, ECG ಮಾಡಿಸ್ತಾರೆ, ರಕ್ತ ಪರೀಕ್ಷೆ ಮಾಡಿಸ್ತಾರೆ, ಮೂತ್ರ ಪರೀಕ್ಷೆ ಮಾಡಿಸ್ತಾರೆ ಅಂತ ಹೇಳಿದ್ದೀರಿ. ಆ ವೈದ್ಯರು ಯಾರು ಅನ್ನೋದನ್ನ ನಮ್ಗೆ ಕೊಡಬೇಕು ಅಂತ ಹೇಳಿದ್ದಾರೆ. ಮಿಸ್ಟರ್ ಉದಯ ಕುರ್ಚಿ ಅವರೇ, ನಾವು ಏನು ಒಂದು ಜನರ ಧ್ವನಿಯಾಗಿ ಅಥವಾ ಬಡ ರೋಗಿಗಳ ಪರವಾಗಿ ಧ್ವನಿ ಎತ್ತು ಈ ಭ್ರಷ್ಟ ವೈದ್ಯರ ವಿರುದ್ಧ ಏನೋ ಸುದ್ದಿಯನ್ನ ಮಾಡಿದ್ದೀವಿ. ನೀವು ನಮಗೊಂದು ದೂರವಾಣಿ ಕರೆ ಮಾಡಿ ವಿಶ್ ಮಾಡುವುದರ ಮೂಲಕ, ಅಥವಾ ಎಲ್ಲಿ ತಪ್ತಾ ಇದೆ, ಯಾರಿಂದ ಆಗ್ತಾ ಇದೆ ಅಂತ ನೀವು ನಮ್ಗೆ ಕೇಳಿದ್ರೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಆದ್ರೆ ನೀವು ಏನು ಇದರ ಹಿಂದಿನ ಬೆಳವಣಿಗೆ ಇನ್ನೂ ಬೇರೆ ಇದೆ. ಅದನ್ನ ಮುಂದಿನ ಸಂಚಿಕೆಯಲ್ಲಿ ದಾಖಲೆಗಳ ಸಮೇತ ಈ ಭಾಗದ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಉದಯ ಕುರ್ಚಿ ಯಾರ ಒತ್ತಡಕ್ಕೆ ಮಾಡಿದ್ರು ನನಗೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ರು, ಅಥವಾ ನಮ್ಮ ಚಾನೆಲ್ಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ರು ಅಂತಕ್ಕಂಥ ಒಂದು ಪ್ರಶ್ನೆ. ಇದರ ಹಿಂದಿನ ಸೂತ್ರಧಾರಿಗಳು ಯಾರು? ಯಾವ ಭ್ರಷ್ಟ ಡಾಕ್ಟರ್ಗಳು ಸೇರಿ ಒತ್ತಾಯ ಪೂರ್ವಕವಾಗಿ ನನಗೆ ನೋಟಿಸ್ ಅನ್ನು ಜಾರಿ ಮಾಡುವುದರ ಮೂಲಕ ನನ್ನ ಧ್ವನಿ ಅಡಗಿಸುವಂತ ಒಂದು ಪ್ರಯತ್ನವನ್ನ ನೀವೇನ್ ಮಾಡಿದ್ದೀರಿ? ಇದನ್ನ ನಾನು ಬಹಳ ಸವಾಲಾಗಿ ಮತ್ತು ಗಂಭೀರವಾಗಿ ತೆಗೆದುಕೊಂಡು ಅಷ್ಟು ವೈದ್ಯ ಲೋಕದ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದಕ್ಕೆ ಮತ್ತೆ ನನಗೆ ಹೆಚ್ಚಿನ ಬಲ ನೀವು ತುಂಬಿದಿರಿ ಅಂತ ಹೇಳಿ ನಾನು ಭಾವಿಸಿಕೊಂಡು ಮುಂದಿನ ದಿನಗಳಲ್ಲಿ ಇದರ ಹಿಂದಿನ ಕರ್ಮ ಮತ್ತು ಸತ್ಯಾಸತ್ಯತೆಯನ್ನ ಜನರ ಮುಂದೆ ಇರ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ. ಉದಯ ಕುರ್ಚಿ ಅವರೇ, ನಮ್ಮಿಂದನೇ ನಿಮ್ಗೆ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ವೈದ್ಯರಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬೇಕಾಗಿದ್ರೆ ನೀವೇನ್ ಮಾಡ್ತಾ ಇದ್ದೀರಿ? ಆ ಸ್ಥಾನದಲ್ಲಿ ಕೂತ್ಕೊಂಡು ಒಬ್ಬ ತಾಲೂಕಾ ವೈದ್ಯಾಧಿಕಾರಿಯ ಕರ್ತವ್ಯಗಳೇನು, ಜವಾಬ್ದಾರಿಗಳೇನು, ನಡೆ ಹೇಗಿರಬೇಕು, ಆಚಾರ ವಿಚಾರಗಳು ಯಾವ ರೀತಿಯಾಗಿರ್ಬೇಕು, ಯಾರನ್ನ ಯಾರು ಕಂಟ್ರೋಲ್ ಮಾಡಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ನಿಮ್ಗೆ ಇಲ್ವಾ? ಯಾಕೆ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವೇ ನಿಮ್ಗೆ ಮಾಹಿತಿಯನ್ನ ಕೊಡ್ಬೇಕಾದ್ರೆ ನೀವು ಏನ್ ಮಾಡಕ್ಕಿದ್ದೀರಿ? ಇದನ್ನ ಮುಂದಿನ ದಿನಗಳಲ್ಲಿ ದಯವಿಟ್ಟು ಸಾರ್ವಜನಿಕರಿಗೆ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನ ನೀವು ಕೂಡ ಮಾಡ್ರಿ. ನೀವು ಕಳೆದ ಸುಮಾರು 4-5 ವರ್ಷಗಳಿಂದ ಏನು ಹುಕ್ಕೇರಿ ತಾಲೂಕಾ ವೈದ್ಯಾಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಎಷ್ಟು ಖಾಸಗಿ ಹಾಸ್ಪಿಟಲ್ಗಳಿಗೆ ವಿಸಿಟ್ ಮಾಡಿದ್ದೀರಿ, ಸರ್ಕಾರಿ ದವಾಖಾನೆಗಳಿಗೆ ಎಷ್ಟು ಸರಿ ವಿಸಿಟ್ ಮಾಡಿದ್ದೀರಿ ಅನ್ನೋದನ್ನ ಕೂಡ ನಾವು ನಿಮ್ಮ ಮಾಹಿತಿ ಹಕ್ಕಿನ ಅಡಿಯಲ್ಲಿ ಕೇಳ್ತೀವಿ. ಅದಕ್ಕೆ ಮುಂದೆ ನೀವು ಉತ್ತರ ಕೂಡ ಕೊಡ್ಬೇಕಾಗ್ತಾ ಇದೆ. ಅಂದ್ರೆ ನಾವು ಇಲ್ಲಿ ಹೇಳೋದೇನು, ಬಡವರ ರಕ್ತವನ್ನ ಹೀರ್ತಕ್ಕಂಥ ಈ ಡಾಕ್ಟರ್ಗಳ ಮೇಲೆ ನಿಯಂತ್ರಣ ಹೊಂದ್ರಿ, ಅವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೊಡ್ರಿ, ಅವ್ರಿಗೆ ನೋಟಿಸ್ ಅನ್ನ ಜಾರಿ ಮಾಡಿ, ಅಮಾಯಕರ ಜೊತೆ ಏನು ಸುಲಿಗೆಯ ನಾಟಕವನ್ನ ಮಾಡ್ತಾ ಇದ್ರಿ ಇದನ್ನ ಬಂದ್ ಮಾಡ್ಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಈ ಸುದ್ದಿಯನ್ನು ಬಿತ್ತರ ಮಾಡಿದಾಗ, ಅದೇ ಡಾಕ್ಟರ್ಗಳ ಒಂದು ಒತ್ತಡಕ್ಕೆ ಮಣಿದಿದ್ದೀರಿ ಅಂತಕ್ಕಂಥ ಭಾವನೆ ನಮಗೂ ಕೂಡ ಬರ್ತಾ ಇದೆ. ಯಾರ್ದೋ ಒಂದು ಮನೆ ಕಳ್ತನ ಆಗಿರುತ್ತೆ, ಅವ್ನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋದಾಗ
ಅಲ್ಲಿ ಒಂದು FIR ಮಾಡಿ ನೊಂದವರಿಗೆ ಒಂದು ನ್ಯಾಯ ಕೊಡಿಸೋ ಜವಾಬ್ದಾರಿ ಪೊಲೀಸ್ ಠಾಣೆ ಅಧಿಕಾರಿಗಳಿಗೆ ಇರ್ತದೆ. ಅಂತ ಸಂದರ್ಭದಲ್ಲಿ ಯಾರು ಒಂದು ಕಂಪ್ಲೇಂಟ್ ಅನ್ನ ಕೊಡಕ್ ಹೋಗ್ತಾರೆ, ಅವ್ರಿಗೆ ಆ ಕಳ್ಳರನ್ನ ನೀವ್ಯಾಕೆ ಜೊತೆ ಕರ್ಕೊಂಡು ಬಂದಿಲ್ಲ ಅಂತಂದ್ರೆ ಹೇಗೆ? ಇಲ್ಲೂ ಕೂಡ ಇದೇ ರೀತಿಯಾಗಿ ಆಗ್ತಾ ಇದೆ. ನಾವು ವೈದ್ಯರಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಟ್ಟಾಗ ಅದನ್ನ ತನಿಖೆ ಮಾಡೋ ಜವಾಬ್ದಾರಿ ನಿಮ್ದು. ಯಾವ ವೈದ್ಯರುಗಳು ಅಥವಾ ಯಾವ ಹಾಸ್ಪಿಟಲ್‌ಗಳು? ಯಾಕಂದ್ರೆ ಇಡೀ ತಾಲೂಕಿಗೆ ಅಥವಾ ಜಿಲ್ಲೆಗೆ ಗೊತ್ತಿರತಕ್ಕಂತ ಈ ವೈದ್ಯರ ಭ್ರಷ್ಟಾಚಾರ ಒಬ್ಬ ತಾಲೂಕಾ ಅಧಿಕಾರಿ ಗಮನಕ್ಕೆ ನಿಮ್ಗೆ ಎಂದೂ ಬಂದಿಲ್ವಾ? ಮಾನ್ಯ ಉದಯ ಕುರ್ಚಿ ಅವರೇ, ವೈಯಕ್ತಿಕವಾಗಿ ನಿಮ್ಮ ಬಗ್ಗೆ ನನಗೆ ಗೌರವ ಇದೆ, ಯಾವುದೇ ದ್ವೇಷ ಇಲ್ಲ. ಆದ್ರೆ ನೀವು ಕರ್ತವ್ಯ ನಿರೂಪಣೆ ಮಾಡುವುದರಲ್ಲಿ ಎಡುತ್ತಾ ಇದ್ದೀರಿ, ಅಂದ್ರೆ ಕರ್ತವ್ಯ ಲೋಪವನ್ನ ಎಸಗ್ತಾ ಇದ್ದೀರಿ ಅಂತಕ್ಕಂಥ ಭಾವನೆ ನಮಗೂ ಕೂಡ ಬರ್ತಾ ಇದೆ. ನನ್ನಿಂದನೇ ನಿಮಗೆ ಮಾಹಿತಿ ಬೇಕಾದ್ರೆ ಒಂದು ಕೆಲಸ ಮಾಡಿ, ಅನಿಲ್ ಕಪೂರ್ ಅಭಿನಯದ ಒಂದು ನಾಯಕ ಸಿನಿಮಾ ದಯವಿಟ್ಟು ನೋಡ್ಕೊಂಡು ಬನ್ನಿ. ಏನಾಗಿರ್ತದೆ ಅಲ್ಲಿ? ನಾಯಕ ಸಿನಿಮಾದಲ್ಲಿ ಒಂದು ದಿನದ ಮುಖ್ಯಮಂತ್ರಿಯನ್ನಾಗಿ ಏನು ಒಂದು ಮಾಡ್ತಾರೆ, ಅದೇ ರೀತಿಯಾಗಿ ನೀವು ಒಂದು ದಿನದ ಮಟ್ಟಿಗೆ ತಾಲೂಕಾ ವೈದ್ಯಾಧಿಕಾರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ನನ್ನನ್ನು ಒಂದು ದಿನದ ಮಟ್ಟಿಗೆ ಹುಕ್ಕೇರಿ ತಾಲೂಕಾ ಆರೋಗ್ಯಾಧಿಕಾರಿ ಅಂತ ಹೇಳಿ ನೇಮಕ ಮಾಡಿ, ಆ ಸಂದರ್ಭದಲ್ಲಿ ನಾನು ಹುಕ್ಕೇರಿ ತಾಲೂಕಿನ ಅಷ್ಟೂ ಖಾಸಗಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಯಾವ ಯಾವ ಹಾಸ್ಪಿಟಲ್ದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ, ಸುಳ್ಳು ಸುಳ್ಳು ಆರೋಗ್ಯ ತಪಾಸಣೆ ಹೆಸರಿನಲ್ಲಿ ಲೂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಿಮ್ಗೆ ಕೇವಲ 12 ಗಂಟೆಗಳಲ್ಲಿ ನಾನು ಕೂಡ ವರದಿಯನ್ನು ಒಪ್ಪಿಸ್ತೀನಿ. ಭಗವಂತ ನಿಮ್ಗೊಂದು ಉನ್ನತ ಸ್ಥಾನ ಕೊಟ್ಟಾಗ ನೀವು ಮಾಡ್ಬೇಕಾದಂತ ಕೆಲಸಗಳನ್ನ ಸಾರ್ವಜನಿಕರ ಧ್ವನಿಯಾಗಿ ನಾವು ನಿಮ್ಮ ಗಮನಕ್ಕೆ ತಂದಾಗ ನಮ್ಮನ್ನೇ ನೀವು ಪ್ರಶ್ನೆ ಮಾಡ್ತೀರಿ. ನೀವು ನಿಜವಾಗಿಯೂ ಪ್ರಶ್ನೆ ನನ್ನ ಮಾಡ್ಬೇಕಾದದ್ದಲ್ಲ, ಈ ಭ್ರಷ್ಟ ವೈದ್ಯರನ್ನ ಮಾಡ್ಬೇಕಾಗಿತ್ತು. ಅದು ಬಿಟ್ಟು ನಮ್ಗೆ ನೀವು ನೋಟಿಸ್ ಜಾರಿ ಮಾಡ್ತೀರಿ, ನಮ್ಮನ್ನೇ ಹೆದರಿಸುವಂತ ಒಂದು ತಂತ್ರಕ್ಕೆ ನೀವು ಕೈ ಹಾಕ್ತೀರಿ. ನೀವು ಕಾನೂನಿನ ಪ್ರಕಾರ ನಾನು ಈಗ ಏನ್ ಹೇಳಿದೆ ಅಂತಂದ್ರೆ, ಒಂದು ದಿನದ ಮಟ್ಟಿಗೆ ನನ್ನನ್ನ ನೀವು ತಾಲೂಕಾ ಆರೋಗ್ಯಾಧಿಕಾರಿಯನ್ನ ಮಾಡಿದ್ರೆ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ನಾಚಿಕೆ ಆಗ್ಬೇಕ್ರಿ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ. ಯಾರು ಯಾವ ಸ್ಥಾನದಲ್ಲಿ ಇದ್ದುಕೊಂಡು ಏನು ಕರ್ತವ್ಯವನ್ನ ನಿರ್ವಹಿಸಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನ ಇಲ್ಲ. ಸುಮ್ಮನೆ ಉಡಾಪವಾಗಿ ಜನರಿಗೆ ಒಂದು ತೋರಿಕೆಗೆ ಮಾಡೋ ಸಲುವಾಗಿ ಒಂದು ಕರ್ತವ್ಯವನ್ನ ನಿರ್ವಹಿಸ್ತೀರಿ. ಪ್ರಾಮಾಣಿಕವಾಗಿ ಇಚ್ಛಾಶಕ್ತಿಯಿಂದ ಎಷ್ಟು ಹಾಸ್ಪಿಟಲ್ಗಳಿಗೆ ನೀವು ವಿಸಿಟ್ ಮಾಡಿದ್ದೀರಿ? ಯಾವ ಯಾವ ಡಾಕ್ಟರ್ಗಳ ಕರ್ಮಕಾಂಡ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಆ ಹುದ್ದೆಯಲ್ಲಿ ಕುಂಡೋದಕ್ಕೆ ನೀವು ಅರ್ಹರಲ್ಲ ಅಂತ ಹೇಳಿ ನಾವು ಕೂಡ ಭಾವಿಸ್ತೀವಿ. ನಾವೇ ಮಾಹಿತಿ ಕೊಡ್ಬೇಕಾದ್ರೆ ನಿಮ್ಗೆ ಯಾಕೆ ನಾವು ಕೊಡ್ಬೇಕು? ಹಾಗಿದ್ರೆ ನೇರವಾಗಿ ನಾವು ಈ ರಾಜ್ಯದ ಆರೋಗ್ಯ ಮಂತ್ರಿ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಆಡಳಿತದ ವ್ಯವಸ್ಥೆಯಲ್ಲಿ ಒಂದು ಸಿಸ್ಟಮ್ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲಿ. ಡಾಕ್ಟರ್ ಮೇಲೆ ತಾಲೂಕಾ ವೈದ್ಯಾಧಿಕಾರಿ ಮೇಲೆ ADHO ಮೇಲೆ DHO ಮೇಲೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಈ ರೀತಿಯಾಗಿ ಒಂದು ವ್ಯವಸ್ಥೆ ಇದ್ದೇ ಇರ್ತದೆ. ಅದನ್ನೆಲ್ಲ ಸರಿಯಾಗಿ ನೋಡ್ಕೊಂಡು ಹೋಗೋದಕ್ಕೆ ಅಥವಾ ತಾಲೂಕಿನಿಗೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆಯ ಮೇಲೆ ಮುತುವರ್ಜಿ ವಹಿಸಿ ಕೆಲಸ ಮಾಡೋದಕ್ಕೆ ಸರ್ಕಾರ ನಿಮ್ಮನ್ನ ನೇಮಕ ಮಾಡಿದೆ. ನಾವೇ ಖುದ್ದಾಗಿ ನೀವು ಮಾಹಿತಿಯನ್ನ ಕೊಡ್ಬೇಕಾದ್ರೆ, ಅಂದ್ರೆ ನೀವು ಮಾಡೋ ಕೆಲಸವನ್ನ ನಾವು ಮಾಡ್ಬೇಕಾದ್ರೆ ನೀವ್ ಯಾಕೆ ಬೇಕಿಲ್ಲಿ? ಅಂತದ್ ಏನಾದ್ರು ನಡೆದ್ರೆ ನಾವು ನೇರವಾಗಿ ಆರೋಗ್ಯ ಇಲಾಖೆ ಸಚಿವರ ಗಮನಕ್ಕೆ ತರ್ತೀವಿ. ಸುಮ್ಮನೆ ಯಾರನ್ನ ಓಲೈಕೆ ಮಾಡೋದಕ್ಕೆ ಹೋಗಿ ಅಥವಾ ಭ್ರಷ್ಟ ವೈದ್ಯರನ್ನ ರಕ್ಷಣೆ ಮಾಡುವ ಸಲುವಾಗಿ ನೀವೇನಾದ್ರೂ ಇಂಥ ಹುಚ್ಚು ಸಾಹಸಕ್ಕೆ ಕೈ ಹಾಕಿ ಉಡಾಪಿ ಅಂತ ಕೆಲಸವನ್ನ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಹೋರಾಟಗಳು ಇನ್ನೂ ಹೆಚ್ಚಿನ ಸ್ವರೂಪದಲ್ಲಿ ನಡೆಯುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದ್ರೆ ಈಗಾಗಲೇ ನಾನು ಒಂದು 15 ನಿಮಿಷಗಳ ವಿಡಿಯೋ ಮಾಡಿದ್ದೀನಿ ಅಂತಂದ್ರೆ ಲಕ್ಷಾಂತರ ಜನ ಅದನ್ನ ನೋಡ್ತಾ ಇರತ್ತಂದ್ರೆ ಅವ್ರಿಗೆ ಯಾವ್ದು ಕೆಲಸ ಇಲ್ಲ ಅಂತ ನೋಡ್ತಾ ಇಲ್ಲ. ವಿಷಯದ ಸತ್ಯಾಸತ್ಯತೆ ಜನರಿಗೆ ಗೊತ್ತಿದೆ. ಪರ್ಫೆಕ್ಟ್ ನ್ಯೂಸ್ ನಲ್ಲಿ ಬರ್ತಕ್ಕಂಥ ಸುದ್ದಿ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಅಥವಾ ಡಾಕ್ಟರ್ಗಳಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಸುದ್ದಿ ಸತ್ಯವಾಗಿದೆ. ಇವ್ರು ಹೇಳ್ತಾ ಇರೋದು ಕಟು ಸತ್ಯ, ಇದು ವಾಸ್ತವ ಅನ್ನೋದು ಜನರಿಗೆ ಗೊತ್ತಿದ್ದಾಗ ತಮ್ಮ ಅಮೂಲ್ಯವಾದ ಸಮಯವನ್ನ ವ್ಯರ್ಥ ಮಾಡಿಕೊಂಡು ನಮ್ಮ ಚಾನೆಲ್ ನ ನೋಡಿ ನಮಗ್ ಬೆನ್ನೆಲುಬಾಗಿ ಸಪೋರ್ಟ್ ಆಗಿ ನಿಂತಿದ್ದಾರೆ. ಯಾಕಂದ್ರೆ ಹೆಚ್ಚು ಕಡಿಮೆ ಪ್ರತಿ ವರ್ಷ ಒಂದ್ಸರಿ ಆದ್ರೂ ಪ್ರತಿಯೊಬ್ಬರು ಹಾಸ್ಪಿಟಲ್ ಹೋಗ್ಲೇಬೇಕಾಗತ್ತೆ. ಒಂದಿಲ್ಲ ಒಂದ್ ರೀತಿಯಿಂದ ಇವ್ರಿಗೆ ಈ ರೀತಿಯ ಅನುಭವ ಆಗಿರ್ತದೆ. ಯಾವಾಗ ಒಂದು ನೊಂದವರ ಪರವಾಗಿ ನಾವು ಧ್ವನಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ, ಆ ಸಂದರ್ಭದಲ್ಲಿ ಇವರಿಂದ ಅನ್ಯಾಯಕ್ಕೆ ಒಳಗಾದವರು, ತುಳಿತಕ್ಕೆ ಒಳಗಾದವರು, ಸುಖ ಸುಮ್ಮನೆ ಹಾಸ್ಪಿಟಲ್ಗೆ ಬಿಲ್ ಅನ್ನ ಕಟ್ಟಿ ಬಂದವರು, ಇವರೆಲ್ಲರಿಗೂ ಅನ್ಯಾಯ ಆದಾಗ ಅವರು ನಮ್ಮ ವಾಹಿನಿಯನ್ನ ನೋಡ್ತಾ ಇದ್ದಾರೆ ಹೊರತಾಗಿ ಅವ್ರಿಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ ಅಂತ ಹೇಳಿ ಲಕ್ಷಾಂತರ ಜನ ನಮ್ಮ ಚಾನೆಲ್ ನೋಡ್ತಾ ಇಲ್ಲ. ಜನರ ಭಾವನೆಗಳ ಜೊತೆ ದಯವಿಟ್ಟು ಕುಡಿಸಿಯವರ ಆಟವನ್ನ ಆಡೋದಕ್ಕೆ ಹೋಗ್ಬಿಡಿ. ಖಂಡಿತವಾಗಿಯೂ ನಾವು ವಾಹಿನಿಯ ಪರವಾಗಿ ನಿಮಗೆ ವಿನಂತಿಯನ್ನ ಮಾಡ್ಕೊಡ್ತಾ ಇದ್ದೀವಿ. ಏನು ನಡೀತಾ ಇದೆ ಇದು ಅಕ್ರಮವಾದಂತ ಒಂದು ವೈದ್ಯ ಲೋಕದ ಅಟ್ಟಹಾಸ. ಇದಕ್ಕೆ ಕಡಿವಾಣ ಹಾಕುವ ಕರ್ತವ್ಯ ಮತ್ತು ಜವಾಬ್ದಾರಿ ನಿಮ್ದಿದೆ. ಇನ್ನಾದ್ರೂ ನೀವು ಆತ್ಮಸಾಕ್ಷಿಗೆ ಅನುಗುಣವಾಗಿ ಎಚ್ಚೆತ್ತುಕೊಂಡು ಕೆಲಸ ಮಾಡುವುದರ ಮೂಲಕ ಈ ಭಾಗದ ಈ ತಾಲೂಕಿನ ಬಡ ರೋಗಿಗಳ ಪರವಾಗಿ ನೀವು ಧ್ವನಿ ಎತ್ತಿದ್ರೆ ಖಂಡಿತವಾಗಿಯೂ ಆ ಭಗವಂತ ನಿಮ್ಮ ಜೊತೆ ನಿಲ್ತಾನೆ ಅಂತ ಹೇಳ್ತಾ, ಉದಯ್ ಕುರ್ಚಿ ಸಾಹೇಬ್ರೆ ದಯವಿಟ್ಟು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಎಷ್ಟು ಸಾಧ್ಯನೋ ಅಷ್ಟು ಬೇಗ ಇವರಿಗೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕು. ಇಲ್ಲದಿದ್ರೆ ನಾವಂತೂ ನಿರಂತರವಾಗಿ ಈ ಹೋರಾಟವನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಕೆಲವೊಂದು ಕೆಲಸದ ಒತ್ತಡ ಮತ್ತು ಅನಿವಾರ್ಯ ಕಾರಣಗಳಿಂದ ಕಳೆದ ಒಂದು 5-6 ದಿನಗಳಿಂದ ಯಾವುದೇ ವಿಡಿಯೋನ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಮಾಡಕ್ಕಾಗಿಲ್ಲ. ಹಾಗಂತ ನಾವು ಸುಮ್ಮನೆ ಕೂಡ ಕುಳಿತುಕೊಳ್ಳೋದಿಲ್ಲ. ಈ ಒಂದು ಆರೋಗ್ಯ ಇಲಾಖೆಗೆ ಭ್ರಷ್ಟ ವೈದ್ಯರ ಒಂದು ಅಟ್ಟಹಾಸಕ್ಕೆ ಕಡಿವಾಣ ಹಾಕುವ ತನಕ ಪರ್ಫೆಕ್ಟ್ ವಾಹಿನಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತಿದೆ. ಕಾದು ನೋಡ್ತೀವಿ ಕುರ್ಚಿ ಅವರೇ. ತಾವು ಮುಂದಿನ ದಿನಗಳಲ್ಲಿ
ಇವರ ಮೇಲೆ ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ತೀರಿ ಅನ್ನೋದನ್ನ ಇದ್ರ ವಿರುದ್ಧ ಕೇವಲ ನಾವು ಸುದ್ದಿವಾಹಿನಿಯಲ್ಲಿ ಸುದ್ದಿಯನ್ನ ಮಾಡುವುದರ ಮೂಲಕ ಇಷ್ಟಕ್ಕೆ ಸೀಮಿತವಾಗಿ ನಿಂತಿಲ್ಲ. 2 ದಿನಗಳ ಹಿಂದೆ ಏನು ಹುಕ್ಕೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಏನೋ ಒಂದು ಸಾರ್ವಜನಿಕ ಕುಂದುಕೊರತೆಯ ಸಭೆ ನಡೀತು. ಆ ಸಭೆಯಲ್ಲಿ ಕೂಡ ನಾನು ಇದರ ಬಗ್ಗೆ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೇನೆ. ಅದೇ ಸಂದರ್ಭದಲ್ಲಿ ತಾಲೂಕಾ ವೈದ್ಯಾಧಿಕಾರಿ ಉದಯ್ ಕುರ್ಚಿ ಅವರು ಕೂಡ ಇದ್ರು. ನೇರವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರ ಮುಂದೆ ಉದಯ್ ಕುರ್ಚಿ ಅವರು ಈ ರೀತಿಯಾಗಿ ಬೇಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ಕೂಡ ತಂದಿದ್ದೀನಿ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಕೂಡ ಇಲ್ಲಿದೆ, ದಯವಿಟ್ಟು ತಗೊಂಡ್ಸರಿ ನೋಡ್ಕೊಂಡು ರೆಫರ್ ಮಾಡೋದು ಸರ್. ಅಸರ್ದಾರಿ ಕುರ್ಚಿ ಸರ್ ಅಣ್ಣ, ಈಗ ಪ್ರೈವೇಟ್ ಹಾಸ್ಪಿಟಲ್ದಾಗ ಪೂರ್ತಿ ಸಮಸ್ಯೆ ಐತ್ರಿ ಅಣ್ಣ. ಇವರು ಯಾವತ್ತು ಸರ್ಕಾರಿ ದವಾಖಾನೆಗೆ ಹೋಯ್ತಂದ್ರ ಟ್ಯಾಬ್ಲೆಟ್ಸ್ ಎಲ್ಲ ಪ್ರೈವೇಟ್ ಬರೆದು ಕೊಡೋದಾರ ಬಂದ್ರೆ, ಆಮೇಲೆ ಗೌರ್ಮೆಂಟ್ ಹಾಸ್ಪಿಟಲ್ ದಿಂದ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಪೇಷಂಟ್ಗಳು ಶಿಫ್ಟ್ ಮಾಡಿದಾರೆ. ಇವ್ರಿಗೆ ಅತ್ಯಂತ ಬೇಜವಾಬ್ದಾರಿ ಆಗಿದ್ರಣ್ಣ. ಈಗಾಗಲೇ ಇಡೀ ತಾಲೂಕಿನ ಜನನು ಅಪ್ರಿಸಿಯೇಟ್ ಮಾಡಿದಾರೆ ಅದ್ರ ಬಗ್ಗೆ. ಎಂದೂ ಕುರ್ಚಿ ಡಾಕ್ಟರ್ ಯಾವ ಹಾಸ್ಪಿಟಲ್ಗೂ ವಿಸಿಟ್ ಮಾಡಿಲ್ಲ, ಮತ್ತು ಪ್ರೈವೇಟ್ ದವ್ರ ಮೇಲೆ ಒಟ್ಟ ಕಂಟ್ರೋಲ್ ಇಲ್ಲ ಸಾಹೇಬ್ರು ಅದನ್ನ. ಹಿಂಗಾಗಿ ಅಲ್ಲಿ ಹೆರಿಗೆ ಸಮಸ್ಯೆ ಸಂಕೇಶ್ವರ ಸಿವಿಲ್ ಹಾಸ್ಪಿಟಲ್ ಆಗ್ಬೇಕಾದ್ರೆ ಇವರೆಲ್ಲ ಪ್ರಮುಖರನ್ರಿ. ಅಲ್ಲಿ ಕೆಲವೊಂದ್ ಏನೋ ಪ್ರಭಾವಿ ಡಾಕ್ಟರ್ಗಳು ಇದಾರಲ್ರಿ, ಅವ್ರಿಗೆ ಸರ್ಕಾರಿ ಹಾಸ್ಪಿಟಲ್ಗೆ ಅವ್ರ ಆಪರೇಷನ್ ಹೋಗ್ಲಿ ಸಿಸರಿನ್ ಹೋಗ್ಲಿ ಇವ್ರು ಒತ್ತಾಯ ಪೂರ್ವಕವಾಗಿ ಪ್ರೈವೇಟ್ ದವ್ರು ರೆಕಮೆಂಡೇಶನ್ ಮಾಡಿದಾರೆ ಸರ್. ಬೇಕಾದ್ರೆ ನೀವು ಇದನ್ನು ವಿಡಿಯೋ ಸಕಡೆ ಪ್ರೂಫ್ ಕೊಡಿದ್ರೆ ನಾವು ಕೊಡ್ತೇವ್ರಿ. ನೀವು ಬಂದಾಗ KDP ಮೀಟಿಂಗ್ ಅಟ್ ಬರ್ತಾರೆ. ಅದ್ರ ಬಿಟ್ರೆ ಹಲವಾರು ಸಮಸ್ಯೆಗಳು ಇವ್ರ ಗಮನಕ್ಕೆ ತಂದ್ರು, ಒಮ್ಮೆ ಕ್ರಮ ತಗೊಂಡಿಲ್ಲ, ಆಕ್ಷನ್ ಇಲ್ಲ, ಏನೂ ಇಲ್ರಿ. ವೀಕ್ಷಕರೇ, ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ. ನಿಮ್ಮ ಪರವಾಗಿ ಧ್ವನಿ ಎತ್ತಿ ಹೋರಾಟ ಮಾಡಲು ನಾವು ಸಿದ್ಧರಾಗಿದ್ದೀವಿ. ದಯವಿಟ್ಟು ನೀವು ಯಾರು ಇದುವರೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕವಾಗಿ ನಾವು ಏನೋ ಒಂದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ನೀವು ನಮಗೆ ತಾತ್ವಿಕ ನೆಲೆಗಟ್ಟಿನಲ್ಲಿ ಸಪೋರ್ಟ್ ಮಾಡಿ. ಖಂಡಿತ ಇವತ್ತು ನಿಮ್ಮ ಪರವಾಗಿ ನಾವು ಧ್ವನಿ ಎತ್ತುವುದಕ್ಕೆ ಸಿದ್ಧ ಆಗ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ.